ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ನಲ್ಲಿ ಒಂದಷ್ಟು ಬೆಚ್ಚಿ ಬೀಳಿಸುವ ಅಂಶಗಳು, ಅದರಲ್ಲೂ ಇಷ್ಟು ಕ್ರೌರ್ಯ ಭರಿತವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಮೇಲೆ, ಅದರಲ್ಲೂ ರೇಣುಕಾಸ್ವಾಮಿ ಅಂತಹ ವ್ಯಕ್ತಿಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಅನುಮಾನ ಹುಟ್ಟಿಸುವಂತಹ ವಿಚಾರಗಳು ಹೊರಬರ್ತಾ ಇದೆ. ಅದರಲ್ಲೂ ದರ್ಶನ್ ಅಂಡ್ ಗ್ಯಾಂಗ್ ಅವರ ಅಟ್ಟಹಾಸದ ಒಂದೊಂದೇ ಸಾಕ್ಷ್ಯಗಳು ಬಯಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ದರ್ಶನ್ ಫಿಲ್ಮ್ ಸ್ಟೈಲ್ನಲ್ಲಿ ಈ ಡ್ಯೂಪ್ ಮಾಡ್ತಾರಲ್ಲ, ಅಟ್ಯಾಕ್ ಫೈಟಿಂಗ್ ಸೀನ್ಸು, ಅದರಲ್ಲಿ ಹೆಂಗೆಲ್ಲ ಕ್ರೌರ್ಯ ಭರಿತವಾಗಿ ಅಟ್ಯಾಕ್ ಮಾಡಲಾಗುತ್ತೆ ಅದನ್ನು ರಿಯಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ರೇಣುಕಾಸ್ವಾಮಿ ಮೇಲೆ. ಸಿನಿಮಾ ಸ್ಟೈಲ್ನಲ್ಲಿ ಹಿಂಸೆ ನೀಡಿರೋದು ಕೂಡ ಬಯಲಾಗಿದೆ. ಅದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕ್ರೌರ್ಯ ರೇಣುಕಾಸ್ವಾಮಿ ಮೇಲೆ ಡಿ ಗ್ಯಾಂಗ್ ನಡೆಸಿದ್ದು ಅಕ್ಷರಶಃ ಕ್ರೌರ್ಯ. ಪಟ್ಟಣಗೆರೆಯ ಶೆಡ್ನಲ್ಲೇ ಡೆವಿಲ್ ಹುಡುಗರು ತೋರಿಸಿದ್ದು ನರಕ, ಅದು ಕೂಡ ಫಿಲ್ಮ್ ಸ್ಟೈಲ್ನಲ್ಲಿ. ಫಿಲ್ಮ್ ಸ್ಟೈಲ್ನಲ್ಲಿ ಡಿ ಗ್ಯಾಂಗ್ ಅಟ್ಟಹಾಸ. ರೇಣುಕಾಸ್ವಾಮಿ ಎಡಗಣ್ಣಿಗೆ ಬೊರ್ಕಿ ಪಂಚ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನ ಪೂರ್ಣಗೊಳಿಸಿರುವಂತಹ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಡೆವಿಲ್ ಕ್ರೈಮ್ ಶೀಟ್ ನಲ್ಲಿ ಬರ್ಕಿ ಹುಡುಗರ ಒಂದೊಂದೇ ಕೃತ್ಯಗಳು ಬಯಲಾಗ್ತಾ ಇವೆ. ಪಟ್ಟಣಗೆರೆ ಶೆಡ್ ನಲ್ಲಿ ರೇಣುಕಾಸ್ವಾಮಿಗೆ ದರ್ಶನ್ ಫಿಲ್ಮ್ ಸ್ಟೈಲ್ ನಲ್ಲಿ ಪಂಚ್ ಕೊಟ್ಟಿದ್ದಾನೆ. ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ದಕ್ಕೆ ಪಟ್ಟಣಗೆರೆ ಶೆಡ್ ನಲ್ಲಿ ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು. ಈ ವೇಳೆ ರೇಣುಕಾಸ್ವಾಮಿಯ 2 ಕೈಗಳನ್ನ A4 ರಾಘವೇಂದ್ರ, A5 ನಂದೀಶ ಹಿಡಿದುಕೊಂಡಿದ್ರು. ಅತ್ತಿಗೆಯನ್ನ ಕೆಟ್ಟದಾಗಿ ನೋಡಿರೋ ಈ ಕಣ್ಗಳು ಇರಬಾರ್ದು, ಹೊಡಿರಿ ಬಾಸ್ ಅಂತ ಇಬ್ಬರು ಪ್ರವೋಕ್ ಮಾಡಿದ್ರು. ಆರೋಪಿಗಳ ಮಾತು ಕೇಳಿ ಫಿಲ್ಮ್ ಸ್ಟೈಲ್ ನಲ್ಲೇ ಕಾಟೇರ ರೇಣುಕಾಸ್ವಾಮಿಯ ಎಡಗಣ್ಣಿಗೆ ಪಂಚ್ ಕೊಟ್ಟಿದ್ದ. ಮೊದಲೇ ನಶೆಯಲ್ಲೇ ತೇಲಾಡ್ತಾ ಇದ್ದ ದಾಸ ಬಲಗೈನಿಂದ ರೇಣುಕಾಸ್ವಾಮಿ ಎಡಗಣ್ಣಿಗೆ ಹೊಡೆದಿದ್ದಾನೆ. ಅವಾಚ್ಯ ಶಬ್ದಗಳಿಂದಲೇ ಬೈಯುತ್ತಲೇ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಈಗ ಮಾಡಿದ ತಪ್ಪಿಗೆ ಬಳ್ಳಾರಿ ಜೈಲಲ್ಲೇ ಮುದ್ದೆ ಮುರಿತಿದ್ದಾನೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಗಮನಿಸ್ತಾ ಇದ್ದೀವಿ ಈ ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಅನ್ನೋದು ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದೆ. ಇದಕ್ಕಿಂತ ಮುಂಚೆ ಬಹಳ ಜನ ಪ್ರಶ್ನೆ ಮಾಡಿದ್ದಿದೆ ಮಾಧ್ಯಮಗಳಿಗೆ, ನಮ್ಮ ಬಾಸ್ ಇದೇ ರೀತಿ ಹೊಡೆದ್ರಂತ ನೀವು ನೋಡಿದ್ರಾ, ಅಥವಾ ಬಾಸ್ ಅವನಿಗೆ ಹೊಡೆಯುವಾಗ ನಿಮ್ಮನ್ನು ಪಕ್ಕದಲ್ಲಿ ನಿಲ್ಲಿಸ್ಕೊಂಡಿದ್ರಾ, ಹಾಗೆ ಹೀಗೆ ಅಂತ ಸಿಸಿ ಕ್ಯಾಮ್ರಾ ಕೇಳಿದ್ರು ಕೆಲವರು. ಎಸ್, ನಿಮಗೆ ಸಿಸಿ ಕ್ಯಾಮ್ರಾ ವಿಜುವಲ್ ಸಿಕ್ಕಿದೆಯಾ ಅಂತ. ಈಗ ಚಾರ್ಜ್ ಶೀಟ್ ನಲ್ಲಿ ಪ್ರತಿಯೊಂದನ್ನು ಕೂಡ ವಿತ್ ಡೀಟೇಲ್ಸ್, ವಿತ್ ಡಾಕ್ಯುಮೆಂಟ್ಸ್, ದಾಖಲೆಗಳ ಸಮೇತ ಹೇಳಿದ್ದಾರೆ. ನಿಮ್ಮ ಬಾಸ್ ಇದೇ ರೀತಿ ಹೊಡೆದ್ರು, ಇದೇ ರೀತಿ ಅಟ್ಯಾಕ್ ಆಯಿತು, ಆತ ಇದೇ ರೀತಿ ನರಳಿದ್ದ, ಇದೇ ರೀತಿ ಚಿತ್ರಹಿಂಸೆ ಕೊಟ್ಟಿದ್ರು ಅಂತ. ಈಗ ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋದಕ್ಕಿಂತ ಮುಂಚೆ ಇಲ್ಲಿ ಉಲ್ಲೇಖ ಆಗಿರುವಂತಹ ಚಾರ್ಜ್ ಶೀಟ್ಗಳು ದರ್ಶನ್ಗೆ ಎಷ್ಟರ ಮಟ್ಟಿಗೆ ಕಂಟಕವಾಗಿ ಪರಿಣಮಿಸಬಹುದು, ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ ಡಿ ಗ್ಯಾಂಗ್ನ ಕ್ರೌರ್ಯ ಯಾವ ರೀತಿ ಇತ್ತು ಮಾದೇಶ್? ಶ್ರೀಪಾದ್, ನಿಜಕ್ಕೂ ಕೂಡ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಯಾವ ರೀತಿ ರೇಣುಕಾಸ್ವಾಮಿ ಮೇಲೆ ಕ್ರೌರ್ಯವನ್ನು ಪ್ರದರ್ಶನ ಮಾಡಿದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ಹಂತ ಹಂತವಾಗಿ ಉಲ್ಲೇಖ ಮಾಡುವಂಥ ಕೆಲಸನ ಮಾಡಿದ್ದಾರೆ. ಈಗಾಗಲೇ ರೇಣುಕಾಸ್ವಾಮಿ ಅವರ ಮೈ ಮೇಲೆಲ್ಲೇ ಒಂದಷ್ಟು ಗಾಯದ ಗುರುತುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಕ್ರೌರ್ಯದ ಮೂಲಕ ಅವರು ಆತನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಅಂತೇಳಿ. ಅದರಲ್ಲೂ ಕೂಡ ಆಲ್ರೆಡಿ ದರ್ಶನ್ ಸಿನಿಮಾ ನಟ ಆಗಿರೋದ್ರಿಂದ ಸಿನಿಮಾ ಸ್ಟೈಲ್ನಲ್ಲಿಯೇ ಒಂದಷ್ಟು ಹಲ್ಲೆ ಮಾಡಿದ್ದಾರೆ ಅನ್ನೋಂಥ ವಿಚಾರಗಳು ಕೂಡ ಬಯಲಾಗ್ತಿದೆ. ಅದರಲ್ಲೂ ಕೂಡ ಆತನ ಸುತ್ತಮುತ್ತ ಇದ್ದಂಥವರು ಆತನನ್ನು ಪ್ರವೋಕ್ ಮಾಡೋದಕ್ಕೆ, ಅಂದರೆ ದರ್ಶನ್ನ ಆತನಿಂದ ಆತನಿಗೆ ಹೀರೋಯಿಸಮ್ನ ಮತ್ತಷ್ಟು ಉತ್ತೇಜನ ನೀಡೋದಕ್ಕೆ ಅಲ್ಲಿ ಒಂದಷ್ಟು ಪ್ರವೋಕನ್ನು ಮಾಡಿದ್ರು ಅನ್ನೋಂಥದ್ದು ತನಿಖೆ ವೇಳೆ ಕೂಡ ಗೊತ್ತಾಗಿದೆ. ಈ ಒಂದು ಕೇಸ್ನಲ್ಲಿ ಒಂದಷ್ಟು ವಿಚಾರಗಳು ತನಿಖೆ ವೇಳೆ ಗೊತ್ತಾಗಿದ್ದು ಏನಂತಂದರೆ, ಆತನ ಸುತ್ತಮುತ್ತ ಇರುವಂಥ ಆರೋಪಿಗಳೇನಿದ್ದಾರೆ, ಉಳಿದ 16 ಆರೋಪಿಗಳಲ್ಲಿ 15 ಆರೋಪಿಗಳೇನಿದ್ದಾರೆ, ಅಷ್ಟು ಜನರಲ್ಲೂ ಕೂಡ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಅದರಲ್ಲೂ ಕೂಡ
ಇಬ್ಬರು A4 ಮತ್ತು A5 ರಾಘವೇಂದ್ರ ಮತ್ತು ನಂದೀಶ್ ಇವರಿಬ್ಬರು ಕೂಡ ಆತನ ಅಭಿಮಾನಿಗಳು ಚಿತ್ರದುರ್ಗದಿಂದ ಆಗಾಗ ಬಂದು ಮೀಟ್ ಆಗ್ತಿದ್ರು. ಆದರೆ ಈ ಒಂದು ಕೇಸ್ನಲ್ಲಿ ಈ ಒಂದು ರೇಣುಕಾ ಸ್ವಾಮಿಯನ್ನು ಹಿಡ್ಕೊಂಡು ಬಂದಿರುವಂಥ ಈ ಒಂದು ವಿಚಾರದಲ್ಲಿ ದರ್ಶನ್ ಮನಸ್ಸು ಗೆಲ್ಲಬೇಕು, ಯಾವಾಗಲೂ ಕೂಡ ದರ್ಶನ್ ಜೊತೆ ಇರಬೇಕು ಅನ್ನೋಂಥ ಹುಮ್ಮಸ್ನಲ್ಲಿ ದರ್ಶನ್ಗೆ ಒಂದಷ್ಟು ಪ್ರವೋಕ್ ಮಾಡಿದ್ರು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅದರಲ್ಲೂ ಕೂಡ ರೇಣುಕಾ ಸ್ವಾಮಿಯವರ ಎಡಗಣ್ಣಿಗೆ ಗಾಯ ಆಗಿರುತ್ತೆ. ಆ ಎಡಗಣ್ಣಿಗೆ ದರ್ಶನ್ನಿಂದ ಪಂಚ್ ಕೊಡಲಾಗಿತ್ತು ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಈ ಇಬ್ಬರು ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ರಾಘವೇಂದ್ರ ಮತ್ತು ನಂದೀಶ್ ಇಬ್ಬರು ಕೂಡ ಎರಡು ಕೈಯನ್ನು ಹಿಡಿದುಕೊಂಡಿರ್ತಾರೆ. ಈ ವೇಳೆ ಅತ್ತಿಗೆಯನ್ನು ಅಂದರೆ ಪವಿತ್ರಳನ್ನ ಕೆಟ್ಟ ದೃಷ್ಟಿಯಿಂದ ನೋಡಿದಂಥ ರೇಣುಕಾ ಸ್ವಾಮಿಯವ್ರ ಕಣ್ಣು ಇರಬಾರ್ದು ಅಂತೇಳಿ ದರ್ಶನ್ಗೆ ಹೊಡೆಯೋದಕ್ಕೆ ಪ್ರವೋಕ್ ಮಾಡ್ತಾರೆ. ಬಾಸ್ ಹೊಡೀರಿ ಬಾಸ್, ಇವನನ್ನ ಬಿಡಬೇಡಿ, ಅತ್ತಿಗೆನಿಂದ ಕೆಟ್ಟ ದೃಷ್ಟಿಯಿಂದ ನೋಡಿದ್ದಾನೆ, ಆತನ ಕಣ್ಣು ಇರಬಾರ್ದು, ನಾಳೆ ನೋಡೋಕೆ ಇರಬಾರ್ದು ಅಂತೇಳಿ ಆತನಿಗೆ ಪ್ರವೋಕ್ ಮಾಡಿರುವಂಥ ಕೆಲಸವನ್ನು ಮಾಡಿರ್ತಾರೆ. ಮೊದಲೇ ಆತ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ಕೊಂಡು ಬಂದು ನಶೆಯಲ್ಲಿದ್ದಂಥ ದರ್ಶನ್ ಸಿನಿಮಾ ಸ್ಟೈಲ್ನಲ್ಲೇ ಬಲಗೈಯಿಂದ ಆತನ ಎಡಗಣಿಗೆ ಅಂದರೆ ರೇಣುಕಾ ಸ್ವಾಮಿಯ ಹೊಡೆದಿದ್ದಾರೆ. ಸಿನಿಮಾ ಸ್ಟೈಲಲ್ಲೇ ಪೊಲೀಸರು ಇದಕ್ಕೆ ರಿವೆಂಜ್ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ತಾರಾ? ಕಾದ್ ನೋಡ್ಬೇಕು. ಇನಿವೇ ಧನ್ಯವಾದ ಮಾದೇಶ್ ಮಾಹಿತಿಗಾಗಿ. ಇಡೀ ಜಗತ್ತಿಗೆ ಗುರು ಬ್ರಹ್ಮ ಅನ್ನುವಂತಹ ಸಂದೇಶವನ್ನ ಸಾರಿದಂತಹ ದೇಶ. ಗುರು ಪರಂಪರೆ ಅಂದ್ರೇನು, ಗುರುಕುಲ ಪದ್ಧತಿ ಅಂದ್ರೇನು ಅನ್ನೋದನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟಂತಹ ದೇಶ ನಮ್ಮ ಹೆಮ್ಮೆಯ ಭಾರತ ದೇಶ. ಆದರೆ ಇಂಥ ದೇಶದಲ್ಲಿ ಇಡೀ ಗುರುಕುಲವೇ ತಲೆ ತಗ್ಗಿಸುವ ಕೃತ್ಯವೊಂದು ನಡೆದಿದೆ. ಕೋಲಾರದಲ್ಲಿ ಕಾಮುಕ ಶಿಕ್ಷಕನೊಬ್ಬ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಈ ಕಾಮ ಕ್ರಿಮಿಯನ್ನ ನೋಡಿ ನ್ಯಾಯಾಲಯವೇ ಬೆಚ್ಚಿ ಬಿದ್ದಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೀಚ ಕೃತ್ಯ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವ ನೀಚ ಕೃತ್ಯ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸೋ ಕಾಮುಕನ ಅಟ್ಟಹಾಸ ಇಡೀ ಮಾನವ ಕುಲವೇ ತಲೆ ತಗ್ಗಿಸೋ ಪಾಪದ ಕೆಲಸ. ಕೋಲಾರದ ಕಾಮುಕ ಕ್ರಿಮಿ ಡರ್ಟಿ ಟೀಚರ್ ಅನ್ನ ನೋಡಿ ಘನವೆತ್ತ ಉಚ್ಚ ನ್ಯಾಯಾಲಯವೇ ಬೆಚ್ಚಿ ಬಿದ್ದಿದೆ. ಇವನು ಚಿತ್ರಕಲಾ ಶಿಕ್ಷಕನಲ್ಲ, ವಿಕೃತ ಕಾಮುಕ. ಕಾಮಕ್ರಿಮಿಯನ್ನ ನೋಡಿ ಬೆಚ್ಚಿ ಬಿತ್ತು ಕರ್ನಾಟಕ. ನಿಜ, ಇಡೀ ಜಗತ್ತಿನಲ್ಲೇ ಕಂಡು ಕೇಳರಿಯದಂತ ನೀಚ ಕೃತ್ಯವೊಂದು ಕೋಲಾರದಲ್ಲಿ ನಡೆದು ಹೋಗಿದೆ. ಜಿಲ್ಲೆಯ ವಸತಿ ಶಾಲೆಯ ಶಿಕ್ಷಕನ ಮೊಬೈಲ್ನಲ್ಲಿ ವಿದ್ಯಾರ್ಥಿನಿಯರ ನಗ್ನ ಚಿತ್ರಗಳು ಪತ್ತೆಯಾಗಿವೆ. ಡರ್ಟಿ ಟೀಚರ್ ಫೋನ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 5,000 ವಿದ್ಯಾರ್ಥಿನಿಯರ ನಗ್ನ ವಿಡಿಯೋಗಳು ಸಿಕ್ಕಿವೆ. ಪ್ರಜ್ವಲ್ ರೇವಣ್ಣನನ್ನು ಮೀರಿಸೋ ಕಾಮಾಂಧ. ಅದು 2023 ಡಿಸೆಂಬರ್ ತಿಂಗಳು ಕೋಲಾರದ ವಸತಿ ಶಾಲೆಯಲ್ಲಿ ಮಕ್ಕಳ ಕೈಯಲ್ಲೇ ಶೌಚಗುಂಡಿಯನ್ನ ಶುಚಿಗೊಳಿಸಲಾಗಿತ್ತು. ಈ ವೇಳೆ ಇದೇ ಶಾಲೆಯ ಚಿತ್ರಕಲಾ ಶಿಕ್ಷಕ ಮುನಿಯಪ್ಪನನ್ನ ಪೊಲೀಸರು ವಿಚಾರಣೆ ಮಾಡಿದ್ರು. ಆತನ ಮೊಬೈಲ್ ಜಾಲಾಡಿದ ಪೊಲೀಸರೇ ಒಂದು ಕ್ಷಣ ದಂಗಾಗಿ ಹೋಗಿದ್ರು. ಕಾರಣ, ಆ ಕಾಮ ಕ್ರಿಮಿಯ ಮೊಬೈಲ್ನಲ್ಲಿ ಕಾಣಿಸಿದ್ದು ವಿದ್ಯಾರ್ಥಿನಿಯರ 5,000 ನಗ್ನ ವಿಡಿಯೋ. ನಿಜ, ಶಿಕ್ಷಕ ಮುನಿಯಪ್ಪನ 4 ಮೊಬೈಲ್ಗಳಲ್ಲಿ ವಿದ್ಯಾರ್ಥಿನಿಯರ 5,000 ನಗ್ನ ವಿಡಿಯೋಗಳು ಪತ್ತೆಯಾಗಿವೆ. ಈ ಕಾಮಕ್ರಿಮಿಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ ರದ್ದುಗೊಳಿಸುವಂತೆ ನ್ಯಾಯಾಲಯದ ಮೆಟ್ಟಿಲೇರಿದ್ದ ಮುನಿಯಪ್ಪನಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಇಂತಹ ನೀಚ ಕೃತ್ಯದ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಕಾಮಾಂಧನಿಗೆ ಶಿಕ್ಷೆ ಕೊಡಿಸೋಕೆ ಪಣ ತೊಟ್ಟಿದೆ. ಸಾಲು ಸಾಲು ಪ್ರಶ್ನೆಗಳನ್ನ ಸರ್ಕಾರದ ಮುಂದಿಟ್ಟಿದೆ. ಕಾಮುಕ ಶಿಕ್ಷಕ ದಿನಕ್ಕೆ 1 ಫೋಟೋ ತೆಗೆಯಬೇಕಾದ್ರೂ 5,000 ನಗ್ನ ಫೋಟೋ ವಿಡಿಯೋಗಳನ್ನ ತೆಗೆಯೋಕೆ ಬರೋಬ್ಬರಿ 15 ವರ್ಷಗಳೇ ಬೇಕು. ಹಾಗಾದ್ರೆ ವಿದ್ಯಾರ್ಥಿನಿಯರ 5,000 ನಗ್ನ ಫೋಟೋವನ್ನ ಅಷ್ಟಕ್ಕೂ ಈ ಡರ್ಟಿ ಟೀಚರ್ ಹಿಂದೆ ಯಾರಿದ್ದಾರೆ, ಯಾರ್ಯಾರ ಕೈವಾಡ ಇದೆ? ಈ ನೀಚ ಕೃತ್ಯದ ಬಗ್ಗೆ ವಿದ್ಯಾರ್ಥಿನಿಯರ ಪೋಷಕರಿಗೆ ಗೊತ್ತಿದೆಯಾ? ವಿದ್ಯಾರ್ಥಿನಿಯರ ನಗ್ನ ವಿಡಿಯೋವನ್ನ ಕಾಮುಕ ಶಿಕ್ಷಕ ಪಾರ್ನ್ ಸೈಟ್ಗಳಿಗೆ ಮಾರಾಟ ಮಾಡ್ತಿದ್ದ. ಈ ನೀಚ ಕೃತ್ಯದ ಹಿಂದೆ ದೊಡ್ಡ ಮಾಫಿಯಾನೇ ಇದೆಯಾ? ಹಾಗಾದ್ರೆ ಬೇರೆ ವಸತಿ ಶಾಲೆಗಳಲ್ಲೂ ಇಂತಹ ಪಾಪದ ಕೆಲಸ ನಡೀತಿದ್ಯಾ? ಇದರ ಬಗ್ಗೆ ಸಿಎಂ ಗೃಹ ಸಚಿವರು ಉತ್ತರ ಕೊಡಬೇಕಲ್ವಾ? ಇಷ್ಟೆಲ್ಲ ಆದ್ರೂ ಇನ್ನೂ ಏಕೆ ಮಹಿಳಾ ಆಯೋಗ ಸ್ಥಳಕ್ಕೆ ಭೇಟಿ ನೀಡಿಲ್ಲ? ಈ ಘೋರ ಕೃತ್ಯದ ತಡೆಗೆ ಪೋಕ್ಸೋ, ನಿರ್ಭಯ ರೀತಿ ಹೊಸ ಕಾನೂನು ರಚಿಸಬೇಕಲ್ವಾ? ನೆನಪಿರಲಿ, ಈ ನಗ್ನ ವಿಡಿಯೋದಲ್ಲಿರೋದು ಯಾರೋ ಶ್ರೀಮಂತರ ಮಕ್ಕಳಲ್ಲ. ಡರ್ಟಿ ಮಾಸ್ಟರ್ ಮೊಬೈಲ್ನಲ್ಲಿರೋದು ಬಡವರ ಮಕ್ಕಳ ನಗ್ನ ಚಿತ್ರ. ಕೋಲಾರದ ಕಾಮಕ್ರಿಮಿಗೆ ಶಿಕ್ಷೆ ಆಗೋವರೆಗೂ ರಿಪಬ್ಲಿಕ್ ಕನ್ನಡ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರಲ್ಲ.
ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.